ಕತೆಗಳನ್ನು ಕೇಳೋ ಆಸೆ ಇದ್ದರೆ, ನನ್ನ ಜೊತೆ ಓದೋ ಆಸೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ವೆಲ್ಕಮ್ ಟು ಮೈ ಚಾನಲ್. ನನ್ನ ಕತೆ ನಿಮ್ಮ ಭಾವ. ಪ್ರತಿ ಕಥೆಯಲ್ಲೂ ಒಂದು ಭಾವನೆ ಇದೆ. ನಾನು ಹೋಗಿ ಬರ್ತೀನಿ ಸರ್ ಎಂದ ಅನಿರುದ್ಧ್ ಹೊರಟು ಹೋದ ನಂತರ ಎಲ್ಲರೂ ಮತ್ತೆ ಹಾಲ್ನಲ್ಲಿ ಸೇರಿದ್ದರು. ಅಭಿಯ ಜೊತೆ ಮತ್ತೊಮ್ಮೆ ಕುಳಿತು ಮಾತನಾಡಬೇಕಿತ್ತು ಭಾರ್ಗವ್ರವರು. ಸಿಕ್ಕ ಸಮಯದಲ್ಲೇ ಸಾಕಷ್ಟು ಯೋಚಿಸಿದ್ದರವರು ತಮ್ಮ ನಿರ್ಧಾರ ತಿಳಿಸಲು ಅಭಿಯನ್ನು ಕೂಗಿದರೊಮ್ಮೆ. ಅಥರ್ವನಿಗೆ ಗದರಿ ಕಳುಹಿಸಿದ್ದವ ಕೋಣೆಯಿಂದ ಹೊರ ಬಂದಿರಲೇ ಇಲ್ಲ. ಅಭಿ ಎರಡನೇ ಬಾರಿ ಕೂಗಿದಾಗ ಕೆಳಗಿಳಿದು ಬಂದು ನಿಂತ ಎಲ್ಲರ ಮುಂದೆ. ನಡೆದಿದ್ರ ಬಗ್ಗೆ ನಿನಗೆ ಏನೂ ಕ್ಲೂ ಸಿಕ್ಕಿಲ್ವಾ? ಅವನ ಧ್ವನಿ ಕೇಳಿ ಎಲ್ಲಿಯಾದರೂ ಕೇಳಿರೋ ನೆನಪು, ಅವರು ಕರೆಸ್ಕೊಂಡಿದ್ದ ಜಾಗ, ಹೀಗೆ ಏನಾದರೂ ಪತ್ತೆ ಹಚ್ಚಲು ಕೇಳಿದರವರು. ಇಲ್ಲ ಅಪ್ಪ, ಆದರೆ ಇದನ್ನೆಲ್ಲ ಮಾಡಿದ್ದು ಆ ಯಶಸ್ವಿನಿನೇ ಎಂದವನ ಕಣ್ಣಿಗೆ ಅವಳೇ ಅಪರಾಧಿ. ಯಾವ ಹೆಣ್ಣು ತನ್ನ ಜೀವನಾನ, ಅದರಲ್ಲೂ ಹೀಗೆ ಮದುವೆ ಮಾಡಿಕೊಂಡು ಹಾಳು ಮಾಡ್ಕೊಳ್ಳೋದಿಲ್ಲ ಅಭಿ ಎಂದರು ಯೋಚಿಸಿ. ಆದರೆ ಅವಳು ಎಲ್ಲದಕ್ಕೂ ಸೈ ಅಂತಾಳೆ ಅಪ್ಪ. ದುಮುಗುಡುತ್ತಿದ್ದ ಇನ್ನೂ. ಇದನ್ನೆಲ್ಲ ಮಾಡಿಸಿದ್ದು ಯಶಸ್ವಿನಿನೇ ಆಗಿದ್ರೆ ನನ್ನನ್ನು ಮುಂದೆ ಇಟ್ಕೊಂಡು ಆಟ ಆಡ್ತಿರ್ಲಿಲ್ಲ ಅವಳು. ಆ ಹುಡುಗಿ ಆ ಥರ ಇಲ್ಲ ಎಂದವರಿಗೆ ಯಶಸ್ವಿನಿ ಇದನ್ನೆಲ್ಲ ಮಾಡಿಲ್ಲವೆಂಬ ಊಹೆ ಅಷ್ಟೇ. ನಿಮಗೆಲ್ಲ ಅವಳು ತನ್ನ ಇನ್ನೊಂದು ಮುಖ ತೋರಿಸಿದಾಳೆ ಅಪ್ಪ, ಅದಕ್ಕೆ ಅವಳನ್ನ ಕಂಡ್ರೆ ಇಷ್ಟೊಂದು ಅಕ್ರೆ ನಿಮಗೆ. ಆದರೆ ನನಗೆ ಅವಳು ನಿಜವಾದ ಮುಖ ಗೊತ್ತು ಎಂದ. ಅಣ್ಣ, ದಳಪತಿ ಇದನ್ನೆಲ್ಲ ಮಾಡಿಲ್ಲ ಅಂತೀಯ? ವರ್ಧನ್ ಕೂಡ ಅವನ ಜೊತೆ ಇರಬಹುದಲ್ಲ? ಅನುಮಾನ ತೋರಿದರು ಆಯುಷ್. ಇಲ್ಲ ಆಯು, ವರ್ಧನ್ ಇದರಲ್ಲಿ ಭಾಗಿ ಇಲ್ಲ. ಅವನಿವತ್ತು ಹೇಗೆ ನಡ್ಕೊಂಡ ಅನ್ನೋದನ್ನು ನೀನೇ ನೋಡಿದೆಯಲ್ಲ, ಅದು ನಾಟಕ ಅಲ್ಲ ಆಯು. ಮಗಳ ತಂದೆಗೆ ಆಗಿರೋ ಸಹಜ ಶಾಕ್ ಅದು. ಅವನು ಅಷ್ಟೊಂದು ಕೋಪದಲ್ಲಿ ಮಾತಾಡಿದಾನೆ ಅಂದರೆ ಇದರಲ್ಲಿ ಅವನು ಶಾಮೀಲಾಗಿಲ್ಲ. ಅಲ್ಲದೆ ಯಾವ ತಂದೆ ತಾನೇ ತನ್ನ ಮಗಳ ಜೀವನಾನ ಹೀಗೆ ಹಾಳು ಮಾಡ್ತಾನೆ? ಅವನಿಗೆ ನನ್ನನ್ನು ಕಂಡ್ರೆ ಆಗೋದಿಲ್ಲ. ಯಶಸ್ವಿನಿ ಅಂದರೆ ಪ್ರಾಣ. ಅವನು ಹೀಗೆಲ್ಲ ಮಾಡಿರೋದಕ್ಕೆ ಸಾಧ್ಯ ಇಲ್ಲ. ಇನ್ನು ದಳಪತಿ ವರ್ಧನ್ಗೆ ಆತ್ಮೀಯ. ಅವನ ಮಗಳನ್ನು ಮುಂದಿಟ್ಕೊಂಡು ಆಟ ಆಡೋದಿಲ್ಲ ಅವನು. ಅವನಿಗೆ ನನ್ನ ಭಯ ಕೂಡ ಇದೆ. ಇಷ್ಟೆಲ್ಲ ಮಾಡೋ ಧೈರ್ಯ ಅವನಿಗಿಲ್ಲ ಎಂದರು. ಅಪ್ಪ, ಇದನ್ನೆಲ್ಲ ಮಾಡಿದ್ದು ಯಶಸ್ವಿನಿನೇ. ಯಾಕೆ ನೀವು ನನ್ನ ಮಾತನ್ನು ನಂಬ್ತಿಲ್ಲ? ನಿಮಗೆ ಹೇಳಿದ್ನಲ್ಲ, ಅವಳು ನಿನ್ನೆ ರಾತ್ರಿನೇ ನನಗೆ ಪ್ರಪೋಸ್ ಮಾಡಿದ್ದಾಳೆ. ಬೆಳಗ್ಗೆನೂ ಆಫೀಸ್ ಮುಂದೆ ಪ್ರಪೋಸ್ ಮಾಡಿದ್ದಾಳೆ ಅಂತ. ಅದೇ ಸಮಯಕ್ಕೆ ಬೇರೆ ನಂಬರಿಂದ ಮೆಸೇಜ್ ಕೂಡ ಬಂದಿದೆ. ಇದೆಲ್ಲ ಅವಳದ್ದೇ ಪ್ಲ್ಯಾನ್ ಅಪ್ಪ ಎಂದ ಅಭಿ ಒಂದೇ ಉಸಿರಿನಲ್ಲಿ. ತನ್ನ ವಾದ ನಿಲ್ಲಿಸುವುದಿಲ್ಲ ಅವ. ಅವಳದ್ದೇ ಪ್ಲ್ಯಾನ್ ಆಗಿದ್ದರೆ ಇದರಿಂದ ಅವಳಿಗೆ ಏನು ಲಾಭ ಅಭಿ ಕೇಳಿದರು ಭಾರ್ಗವ್. ಮನೆಯ ಎಲ್ಲರೂ ಇವರ ಮಾತುಗಳನ್ನೇ ಆಲಿಸುತ್ತಾ ಕುಳಿತಿದ್ದರು. ನನ್ನ ಜೀವನ ಹಾಳು ಮಾಡಬೇಕು ಅನ್ನೋದೇ ಅವಳ ಉದ್ದೇಶ ಅಪ್ಪ. ಈ ಶರ್ಮಾ ಆಳ್ವಿಕೆನ ಮುಗಿಸಿ ತನ್ನ ಆಳ್ವಿಕೆ ಶುರು ಮಾಡ್ತೀನಿ ಅಂತ ಅವಳೇ ಸವಾಲು ಹಾಕಿದ್ಲು ನನಗೆ ಎಂದ ಅವಳಂದ ಮಾತನ್ನು ಜ್ಞಾಪಿಸಿಕೊಂಡು. ಆದರೆ ತಾನಾಡಿದ ಮಾತನ್ನೆಲ್ಲ ಮರೆತು ಅವಳು ತನ್ನ ಪ್ರೀತಿ ಹೇಳಿದ್ದಳೆಂದು ಇವನಿಗೆ ಹೇಳುವವರಾದರೂ ಯಾರು? ಹೇಳಿದರೆ ಕೇಳುವಷ್ಟು ತಾಳ್ಮೆ ಇದೆಯೇ ಇವನ ಬಳಿ? ಇಲ್ಲ. ಯಶಸ್ವಿನಿಯ ಬಗ್ಗೆ ಮಾತನಾಡಲು ಅವನ ಬಳಿ ತಾಳ್ಮೆಯೇ ಇಲ್ಲ. ಅವಳನ್ನು ನಂಬುವುದೂ ಇಲ್ಲ. ಆದರೂ ಇದ್ರ ಹಿಂದೆ ಯಶಸ್ವಿನಿ ಇದ್ದಾಳೆ ಅಂತ ನನಗೆ ಅನ್ನಿಸ್ತಿಲ್ಲ ಅಭಿ ಎಂದರು ಭಾರ್ಗವ್. ಎಷ್ಟೋ ವರ್ಷಗಳ ಅನುಭವ ಅವರಿಗೆ ಇಂತಹ ಘಟನೆಗಳಲ್ಲಿ. ಅದರ ಮೇಲೆಯೇ ಅಂದಾಜಿಸಿದ್ದರವರು. ಇದನ್ನೆಲ್ಲ ಯಾರು ಮಾಡಿದ್ರು ಅಂತ ಯೋಚಿಸೋದಕ್ಕಿಂತ ಮೊದಲು ಮುಂದೆ ಏನು ಮಾಡೋದು ಅಂತ ಯೋಚನೆ ಮಾಡ್ತೀರಾ ಎಂದರು ಪೂರ್ಣ. ಮಗನ ಮದುವೆ ಆಗಿಬಿಟ್ಟಿದೆಯಲ್ಲ, ಅದರ ಯೋಚನೆಗಳು ನೂರಾರು ಅವರ ತಲೆಯಲ್ಲಿ. ಮುಂದೆ ಏನು ಮಾಡೋದು ಅಂದರೆ, ಇದನ್ನೆಲ್ಲ ಯಶಸ್ವಿನಿನೇ ಮಾಡಿದ್ದು ಅಂತ ಪ್ರೂವ್ ಮಾಡ್ತೀನಿ ನಾನು. ಆಗ ನಿಮಗೆ ಅವಳ ಬಗ್ಗೆ ಗೊತ್ತಾಗುತ್ತೆ ಎಂದ ಅಭಿ. ನಿಮ್ಮಮ್ಮ ಕೇಳ್ತಿರೋದು ಅದ್ರ ಬಗ್ಗೆ ಅಲ್ಲ ಅಭಿ, ನಿನ್ನ ಮದುವೆ ಬಗ್ಗೆ ಎಂದರು ಭಾರ್ಗವ್. ಅಚ್ಚರಿಗೊಂಡವ. ಮದುವೆ ಬಗ್ಗೆನಾ? ಅದಕ್ಕೆ ಯಾರಾದರೂ ಮದುವೆ ಅಂತಾರ? ಹೆದರಿಸಿ ತಾಳಿ ಕಟ್ಸಿದ್ದಾರೆ ಅಮ್ಮ. ಅದು ಮದುವೆನೇ ಅಲ್ಲ. ಅವಳು ನಾನು ಗಂಡ ಹೆಂಡತಿ ಅಲ್ಲ ಎಂದವ. ಆ ಮದುವೆ ಒಪ್ಪಲು ಸಿದ್ಧನಿಲ್ಲ. ಆಗಲೇ ಕಾಲ್ ಮಾಡಿದ್ದೋನು ನಿನ್ನ ಫೋನ್ಗೆ ವಿಡಿಯೋ ಕಳಿಸಿದ್ದೀನಿ ಅಂತ ಹೇಳಿದ್ನಲ್ಲ, ಕೊಡು ನೋಡೋಣ, ಅದರಲ್ಲಿ ಏನಾದರೂ ಕ್ಲೂ ಸಿಗಬಹುದಾ ಅಂತ ಜ್ಞಾಪಿಸಿದರು ಆಯುಷ್. ಆಗಲೇ ನೆನಪಾಗಿದ್ದು ಅಭಿಗೆ ಆ ವಿಡಿಯೋ.
ಫೋನ್ ಹಿಡಿದು ಡೌನ್ಲೋಡ್ ಮಾಡಿದವ ಭಾರ್ಗವರವರ ಮುಂದೆ ನೋಡಿದ. ಎಲ್ಲವೂ ಅಲ್ಲಿ ನಡೆದದ್ದೇ. ಅವರಿಬ್ಬರ ಪಕ್ಕದಲ್ಲಿದ್ದ ಯಾವುದೋ ಒಂದು ಮೂಲೆಯಲ್ಲಿ ಕ್ಯಾಮರಾ ಇಟ್ಟು ಎಲ್ಲವನ್ನು ಶೂಟ್ ಮಾಡಿದಂತಿತ್ತು ಅದು. ಹಾರ ಬದಲಾಯಿಸಿ ತಾಳಿ ಕಟ್ಟಿದ್ಯಾ, ಹಣೆಗೆ ಕುಂಕುಮ ಇಟ್ಟಿದ್ಯಾ, ಇದು ಮದುವೆನೇ ಅಲ್ಲ ಅಂತಿದೆಯಲ್ಲ ಅಭಿ, ಕೇಳಿದರು ಪೂರ್ಣ ಮಗನನ್ನು. ಅಮ್ಮ, ಹಾಗೆಲ್ಲ ಮಾಡಿದ್ರೆ ಮದುವೆ ಅಂತಾರೇನು, ಕೇಳಿದ ಅವರನ್ನೇ. ಇದರಲ್ಲಿ ಬರೀ ನೀವಿಬ್ಬರೇ ಕಾಣ್ತಿದ್ದೀರಾ, ಆದರೆ ಇದನ್ನು ಅವನು ಮೀಡಿಯಾಗೆ ಕೊಡ್ತೀನಿ ಅಂತಿದ್ದಾನೆ. ಹಾಗೇನಾದರೂ ಆದರೆ ನಿಮ್ಮಿಬ್ಬರ ಜೀವನ ಹಾಳಾಗುತ್ತೆ, ಜೊತೆಗೆ 2 ಕುಟುಂಬದ ಮರ್ಯಾದೆನೂ ಹೋಗುತ್ತೆ. ಆದಷ್ಟು ಬೇಗ ಅವನು ಯಾರು ಅಂತ ಪತ್ತೆ ಹಚ್ಚಬೇಕು. ಎಷ್ಟು ಬೇಗ ಅಂದರೆ ಅವನು ಮೀಡಿಯಾಗೆ ಈ ವಿಡಿಯೋನ ಕೊಡೋದಕ್ಕೂ ಮೊದಲೇ ನಮ್ಮ ಕೈಗೆ ಸಿಗಬೇಕು ಎಂದರು ಭಾರ್ಗವ್. ಅಪ್ಪ, ಮೀಡಿಯಾ ಹೇಗಿದ್ರು ನಿಮಗೆ ಪರಿಚಯನೇ, ಯಾಕೆ ನೀವು ಅವ್ರಿಗೆ ಹೇಳಿ ಇಟ್ಕೋಬಾರ್ದು? ಈ ಥರ ವಿಡಿಯೋ ಕೊಡೋದಕ್ಕೆ ಬಂದರೆ ಮೊದಲು ನಮಗೆ ತಿಳಿಸಿ ಅಂತ, ಹಾಗೆ ಪ್ರಸಾರ ಮಾಡಿಬಿಡಿ ಅಂತಲೂ ಹೇಳಿ ಸಲಹೆ ಕೊಟ್ಟ ಅಥರ್. ಹಾಗೆ ಮಾಡಬಹುದು ಅಥರ್, ಆದರೆ ಮೀಡಿಯಾ ಪ್ರಸಾರ ಮಾಡಲಿಲ್ಲ ಅಂತ ಅವನು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಬಿಟ್ಟರೆ ದೊಡ್ಡ ಸಮಸ್ಯೆ ಆಗುತ್ತೆ. ಆಮೇಲೆ ಮೀಡಿಯಾದವರನ್ನು ಹಿಡಿಯೋಕ್ಕೂ ಆಗೋದಿಲ್ಲ ನಮ್ಮ ಕೈಲಿ ಎಂದವರು ಎಲ್ಲ ಕಡೆಯಿಂದಲೂ ಯೋಚಿಸಿದ್ದರು. ಅಪ್ಪ, ನೀವು ಇಷ್ಟೆಲ್ಲ ಯೋಚನೆ ಮಾಡಬೇಡಿ, ಇದನ್ನೆಲ್ಲ ಆ ಯಶಸ್ವಿನಿನೇ ಮಾಡಿದ್ದು, ಅವಳು ಇದನ್ನೆಲ್ಲ ಮೀಡಿಯಾಕ್ಕೆ ಕೊಡೋದಿಲ್ಲ ಎಂದ ಅಭಿ. ಜಸ್ಟ್ ಶಟಪ್ ಅಭಿ, ಆಗ್ಲಿಂದ ಹೇಳ್ತಿದ್ದೀನಿ ಅಲ್ವಾ ಯಶಸ್ವಿನಿ ಈ ರೀತಿ ಮಾಡಿರೋದು ಡೌಟ್ ಅಂತ. ಒಂದು ವೇಳೆ ಅವಳೇ ಮಾಡಿದ್ಲು ಅಂತಾನೆ ಅನ್ಕೋ, ಹಾಗಾದರೆ ಮುಂದೇನು ಪ್ರಶ್ನಿಸಿದರು ತುಸು ಕೋಪದಿಂದ. ಅವ ಗಂಭೀರವಾಗಿ ನಿಂತ ಅವರತ್ತ ನೋಡದೆ ಕೋಪ ನಿಗ್ರಹಿಸಿ ನಿಟ್ಟುಸಿರು ಬಿಟ್ಟ ಭಾರ್ಗವರವರು. ಯಾರೇ ಇದನ್ನು ಮಾಡಿದ್ರೂ ಇದಕ್ಕಿರೋದು ಒಂದು ಪರಿಹಾರ ಈಗ, ಅದು ನಿನ್ನ ಯಶಸ್ವಿನಿಯ ಮದುವೆ ಶಾಸ್ತ್ರೋಕ್ತವಾಗಿ ಆಗೋದು ಎಂದರು ಎಲ್ಲರತ್ತ ನೋಡುತ್ತಾ. ದಂಗಾದರು ಎಲ್ಲರೂ. ಅಪ್ಪ, ಚೀರಿಬಿಟ್ಟ ಅಭಿ ಒಂದೇ ಬಾರಿಗೆ. ಪದೇ ಪದೇ ಅಪ್ಪಳಿಸುತ್ತಿರುವ ಅಲೆಗಳ ಹೊಡೆತ ಹೇಗೆ ಸಹಿಸಿಕೊಳ್ಳುವನೋ. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿರಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.